10ನೇ ತರಗತಿ ಕನ್ನಡ ಗದ್ಯಪಾಠ 5 ಯುದ್ಧ ಎಲ್ಬಿಎ ಪ್ರಶ್ನೆ 2 ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 6 ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಬದ್ಧವಾಗಿ ಹಿಡಿದುಕೊಂಡಿದ್ದೇನು? ಉತ್ತರ ರಾಹಿಲನು ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರೀಕ್ಷೆಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು. ಪ್ರಶ್ನೆ 7 ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ಉತ್ತರ ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. ಪ್ರಶ್ನೆ 8 ರಾಹಿಲನು ಯಾರು? ಉತ್ತರ ರಾಹಿಲನು ಒಬ್ಬ ಸೇನಾ ವೈದ್ಯ. ಪ್ರಶ್ನೆ 9 ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು? ಉತ್ತರ ರಾಹಿಲನು ಮುದುಕಿಯ ಎದುರಿಗೆ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿದನು. ಪ್ರಶ್ನೆ 10 ಯುದ್ಧದ ಬಗ್ಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು? ಉತ್ತರ ಮುದುಕಿಯು ಗಾಯ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ತಾನೆ ಎಂದು ಗೊಣಗಿಕೊಂಡು ಬಾಗಿಲು ತೆರೆದಳು. ಪ್ರಶ್ನೆ 11 ಸೈನ್ಯದಲ್ಲಿದ್ದ ವೈದ್ಯನ ಹೆಸರೇನು? ಉತ್ತರ ಸೈನ್ಯದಲ್ಲಿದ್ದ ವೈದ್ಯನ ಹೆಸರು ರಾಹಿಲ. ಪ್ರಶ್ನೆ 12 ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಹೇಳಿದವರು ಯಾರು? ಉತ್ತರ ವಿಮಾನದ ಪೈಲಟ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಹೇಳಿದನು. ಪ್ರಶ್ನೆ 13 ರಾಹಿಲನಿಗೆ ಈಜಲು ಏಕೆ ತೊಂದರೆಯಾಗುತ್ತಿತ್ತು? ಉತ್ತರ ರಾಹಿಲನು ಸೈನಿಕ ಉಡುಪಿನಲ್ಲಿದ್ದುದರಿಂದ ಆತನಿಗೆ ಈಜಲು ತೊಂದರೆಯಾಗುತ್ತಿತ್ತು. ಪ್ರಶ್ನೆ 14 ಮುದುಕಿಯು ತಾನು ಈ ಊರಿಗೆ ಬಂದು ಎಷ್ಟು ವರ್ಷಗಳಾಗಿವೆ ಎಂದು ಹೇಳಿದಳು? ಉತ್ತರ ಮುದುಕಿಯು ತಾನು ಈ ಊರಿಗೆ ಬಂದು 50 ವರ್ಷಗಳಾಗಿವೆ ಎಂದು ಹೇಳಿದಳು. ಪ್ರಶ್ನೆ 15 ಬ್ಲಾಕ್ಔಟ್ ನಿಯಮ ಎಂದರೆ ಏನು? ಉತ್ತರ ಯುದ್ಧ ಕಾಲದಲ್ಲಿ ರಾತ್ರಿಯ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಅಥವಾ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿ ಇದ್ದು ರಕ್ಷಿಸಿಕೊಳ್ಳುವುದೇ ಬ್ಲಾಕ್ಔಟ್ ನಿಯಮ.